ಹಾಯ್, ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸ್ಮಾ ಥಾಟ್ಸ್. ಇವತ್ತು ನಾವು ಗಂಡನ ಬಗ್ಗೆ ತಿಳ್ಕೊಳ್ಳೋಣ. ಗಂಡ ಲೈಫಲ್ಲಿ ಹೆಂಗಸ್ರಿಗೂ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದಿರುತ್ತೆ. ಅದೇನೇ ಮದುವೆ. ಆ ಟರ್ನಿಂಗ್ ಪಾಯಿಂಟು ನಮಗೆ ಸಿಗೋ ಗಂಡನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಅವರು ನಮ್ಮನ್ನು ನೋಡ್ಕೊಳ್ಳೋ ರೀತಿ ಮೇಲೆ ನಾನು ಹೇಳ್ತಾ ಇರೋದು. ಅದು ಜಸ್ಟ್ ಸಾಮಾನ್ಯ ವಿಷಯ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ನಮಗೋಸ್ಕರ ಅವರು ದುಡಿಮೆ ಮಾಡಿ ಮಕ್ಕಳನ್ನ ಎತ್ತಿ ಎಲ್ಲ ಮಾಡಿ ನೋಡ್ಕೊತಾ ಇದ್ದಾರೆ. ಸ್ವಲ್ಪ ಜನ ಏನೇ ಬೇಕಂದ್ರೂ ಎಲ್ಲ ಈಸ್ಕೊಡ್ತಾರೆ. ಒಂದು ಹೆಂಡತಿಗೆ ಎಲ್ಲರೂ ಈಸ್ಕೊಡ್ತಾರೆ ಅಂತೆಲ್ಲ, ಸ್ವಲ್ಪ ಟೈಮ್ ಟೇಕಿಂಗ್ ಅವರು ತಗೊಂಡು ಈಸ್ಕೊಡ್ತಾರೆ. ಸ್ವಲ್ಪ ಜನ ಅದೂ ಈಸ್ಕೊಡಲ್ಲ. ಆದ್ರೂ ಹೆಂಡತಿದಿರು ದಯವಿಟ್ಟು ಗಂಡಂದಿನ ರೆಸ್ಪೆಕ್ಟ್ ಮಾಡಿ. ನಮಗಿದು ಕೊಡಿಸ್ಲಿಲ್ವಲ್ಲ, ಅದು ಕೊಡಿಸ್ಲಿಲ್ವಲ್ಲ, ಇವನ ಹತ್ರ ಯಾವಾಗಲೂ ದುಡ್ಡಿರಲ್ಲ, ಏನು ಮಾಡು. ಎಲ್ಲರೂ ಒಂದೇ ಬರ್ಕೊಂಡು ಬಂದಿರಲ್ಲ ದೇವ್ರ ಹತ್ರದಿಂದ. ಅಡ್ಜಸ್ಟ್ ಆಗಿದ್ದೀರಾ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ಹೆಂಗಸ್ರಿಗೆ. ಬಟ್ ಗಂಡಂತಿರಿಗೆ ಮನೆಯಲ್ಲೇ ಮರ್ಯಾದೆ ಸಿಕ್ಕಿಲ್ಲ, ಮನೆಯಲ್ಲೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಅವ್ರ ಊರಲ್ಲಿ ಆಚೆ ಯಾವುದೇ ವಿಷಯದಲ್ಲಿ ಅವ್ರಿಗೆ ಗೆಲ್ಲಕ್ಕಾಗಲ್ಲ, ಚಾನ್ಸೇ ಇಲ್ಲ. ಮನೆಯಲ್ಲಿ ಹೆಂಡತಿ ಮನಸ್ಸು ಗೆದ್ದು ಬಿಟ್ಟು ಆಮೇಲೆ ಆಚೆ ಹೋಗಿ ಗೆದ್ದರೆ ಅದು ಗೆಲುವು ಅಂದರೆ. ಇದನ್ನು ನಾವು ಅವ್ರನ್ನ ಆಚೆ ಹೋಗಿ ಗೆಲ್ಸೋಕ್ಕೆ ಮನೇಲಿ ಚಿಕ್ಕಗಳು ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬೇಜಾರಿರುತ್ತೆ ಹೆಂಗಸ್ರಿಗೂ. ಬಟ್ ನಾವು ಅದನ್ನೇ ಬರ್ಕೊಂಬಂದಿದ್ದೀವಿ ಅಂದ್ಕೊಳ್ಳಿ. ಬಟ್ ಅದನ್ನೇ ಕಂಟಿನ್ಯೂ ಮಾಡಿದಿರ, ಜಸ್ಟ್ ನಮ್ಮ ಥಿಂಕಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ಪಾಸಿಟಿವ್ ಥಿಂಕಿಂಗ್ ಬಂದ್ಬಿಟ್ಟು ಏನಕ್ಕೆ ಬರಲ್ಲ, ಇವತ್ತಿಲ್ಲ ಅಂದರೆ ನಾಳೆ ಬರುತ್ತೆ, ನಾಳೆ ಇಲ್ಲಾಂದರೆ ನಾಡಿದ್ದಾದ್ರೆ ನನ್ನ ಗಂಡ ಇದು ಮಾಡ್ತಾನೆ ಅಂತ ನೀವು ಅಂದ್ಕೊಳ್ಳಿ. ಬಟ್ ಅಂದ್ಕೊಳ್ಳೋ ಇದರಲ್ಲಿ ಎದುರುಗಡೆ ಮನುಷ್ಯರು ಇರಬೇಕು. ಅಂದರೆ ಹೌದು ನನ್ನ ಮಾಡ್ತಾರೆ, ಏನೇ ಮಾಡಿದ್ರು. ಸ್ವಲ್ಪ ಜನ ಸುಮ್ಮನೆ ಕೂತ್ಕೊಂಡು ತಿನ್ನೋರ್ಗೋಸ್ಕರ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರೂ ವೇಸ್ಟೇ. ಬಟ್ ನಮಗೋಸ್ಕರ ಕಷ್ಟಪಡೋ ಗಂಡಂದಿರು ಇರ್ತಾರಲ್ವ, ಅಂಥವ್ರಿಗೋಸ್ಕರ ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ತೀರ. ಪಾಸಿಟಿವ್ ಥಿಂಕಿಂಗ್ ಮಾಡಿ ಅವ್ರನ್ನ ಮುಂದಕ್ಕೆ ತಳ್ಳಕ್ಕೆ ನೋಡಿ. ಇದಿಲ್ಲ ಅಂದರೆ ಇನ್ನೊಂದಿಲ್ಲ ಅಂದರೆ ಇನ್ನೊಂದು, ನನಗೆ ಅದು ಈಸ್ಕೊಟ್ಟಿಲ್ಲ, ನೀನು ಹಂಗೆ ನೋಡ್ಕೊಂಡಿಲ್ಲ ಅಂತ ಅವ್ರನ್ನ ಟೆನ್ಷನ್ ಕೊಡ್ದಿರ ಪ್ಲೀಸ್ ಅವ್ರನ್ನ ಚೆನ್ನಾಗಿ ನೀವೇ ನೋಡಿಕೊಂಡು ಒಂದು ತಾಯಿ ಥರ ಅಂದ್ಕೊಂಡು ನೀವೇ ನೋಡಿ ಎಲ್ಲ ಮಾಡಿದ್ರೆ ಇಲ್ಲಿ ಗೆದ್ದರೆ ಸಾಕು. ಆಚೆ ಗೆಲ್ಲಕ್ಕೆ ತುಂಬ ಧೈರ್ಯ ಇರುತ್ತೆ ಅವ್ರ ಹತ್ರ. ಏನಂತೀರಾ?